ಈ ದಾವಣಗೆರೆಯನ್ನ ಶಾಮನ್ಗೆರೆ ಅಂತ ಹೆಸರಿಟ್ಟಿದ್ರೆ ನಾವ್ ಯಾರು ಬರ್ತಾ ಇರಲಿಲ್ಲ. ದಾವಣಗೆರೆಯಲ್ಲಿ ಕಳೆದ 35-40 ವರ್ಷದಿಂದ ಒಂದು ಗುಲಾಮತನದಲ್ಲಿ ಇಲ್ಲಿಯ ಜನರನ್ನ ಒಂದು ಕುಟುಂಬ ಇಟ್ಟಿದೆ. ಅಹಿಂದ ವರ್ಗದವರು ವೋಟ್ ಮಾಡಲಿಲ್ಲ ಅಂತ ಹೇಳಿದ್ರೆ ನೀವು ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂರ್ತಾ ಇರಲಿಲ್ಲ. ದಲಿತರು ಮತ್ತು ಅಲ್ಪಸಂಖ್ಯಾತರನ್ನ ಒಂದು ಟಿಶ್ಯೂ ಪೇಪರ್ ಆಗಿ ಇವರು ಯುಟಿಲೈಸ್ ಮಾಡಿದ್ದಾರೆ ಹೊರತು ಒಂದು ಸ್ವಾಭಿಮಾನದ ರಾಜಕಾರಣ ಮಾಡುವ ಗುಲಾಮತನದ ರಾಜಕಾರಣದಿಂದ ನಾವು ಹೊರಗೆ ಬರುವ ಒಂದು ಬದಲಾವಣೆಯ ಬಿರುಗಾಳಿ ಬೀಸ್ಲಿಕ್ಕಿದೆ. ಕೆಲವರು ಹೇಳ್ತಾ ಇದ್ದಾರೆ ಬಿಜೆಪಿ ಡಮ್ಮಿ ಕ್ಯಾಂಡಿಡೇಟ್, ಅದು ಕೂಡ ಅಡ್ಜಸ್ಟ್ಮೆಂಟ್ ಕ್ಯಾಂಡಿಡೇಟ್ ಅಂತ ಹೇಳ್ತಾರೆ. ಕಾಂಗ್ರೆಸ್ಸಿನ ಸಮರ್ಥ ಅಸಮರ್ಥ ಜನರು ಡಿಸೈಡ್ ಮಾಡಲಿ. ಇಲ್ಲಿರುವಂತಹ ಜನಪ್ರತಿನಿಧಿಗಳು ಅಸಮರ್ಥರು ಅಂತೇಳಿ ಅವರು ಪ್ರೂವ್ ಮಾಡಿ ತೋರಿಸಿದ್ದಾರೆ. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಶಾಮನೂರು ಶಿವಶಂಕರಪ್ಪನವರ ಅಗಲಿಕೆ ಕಾರಣದಿಂದಾಗಿ ಏನು ಉಪಚುನಾವಣೆ ನಡೀತಾ ಇರ್ತಕ್ಕಂಥದ್ದು ಒಂದು ಸ್ಪಷ್ಟವಾಗಿ ಕಾಣ್ತಾ ಇರ್ತಕ್ಕಂಥದ್ದು ಇಲ್ಲಿ ತ್ರಿಕೋಣ ಸ್ಪರ್ಧೆ ಅಂತ ಹೇಳ್ಬೋದು. ಯಾಕಂತಂದರೆ ಒಂದು ಕಡೆ BJP ಮತ್ತು ಒಂದು ಕಡೆ ಕಾಂಗ್ರೆಸ್ಸು, ಇನ್ನೊಂದು ಕಡೆ ನೇರವಾಗಿ SDPI ಅಭ್ಯರ್ಥಿ ಕೂಡ ಈಗಾಗಲೇ ಅಪ್ಸರ ಕೊಡ್ಲಿಪೇಟೆ ಅವ್ರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡಿಸ್ತೇನೆ. ಸರ್, ಈ ಬಾರಿ ಶತಾಯ ಗತಾಯ ಒಂದು ಕಡೆ ಕಾಂಗ್ರೆಸ್ನವರು ಕುಟುಂಬಕ್ಕೆ ಒಂದು ಟಿಕೆಟ್ ಪಡ್ಕೊಂಡ್ಬರೋದಷ್ಟು ಸಾಕಷ್ಟು ನಿರತರಾಗಿದ್ದರು ಒಂದು ಕಡೆ, ಇನ್ನೊಂದು ಕಡೆ ಅಲ್ಪಸಂಖ್ಯಾತ ಪ್ರಮುಖರು ಈ ಬಾರಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಿಸ್ಬೇಕಂತೇಳಿ ಸಾಕಷ್ಟು ಒಂದು ಲಾಬಿ ಕೂಡ ನಡೆಸ್ತಾ ಇದ್ರು. ಎಲ್ಲ ಒಂದು ಕಡೆ ಅಲ್ಪಸಂಖ್ಯಾತರಿಗೆ ಅನ್ಯಾಯ ಆಯ್ತು ಸರ್. ಈ ಬಾರಿ ತಾವು ಕೂಡ ಸ್ಪರ್ಧೆಯಲ್ಲಿದ್ದೀರಿ, ಏನು ಹೇಳಿಕ್ಕೆ ಇಷ್ಟಪಡ್ತೀರಿ ಸರ್ ಈ ಚುನಾವಣೆ ಬಗ್ಗೆ? ಸರ್, ಮೊದಲನೇ ಕಮೆಂಟ್ ನಂದು, ನಾನು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಇಲ್ಲಿಯ ಜನರ ನಾಡಿ ಮಿಡಿತವನ್ನು ಅರ್ತಿದ್ದೇನೆ. ದಾವಣಗೆರೆ ಜನರ ನೋವು ನನ್ನ ಹೃದಯದಲ್ಲಿದೆ. ಇಲ್ಲಿಯ ಹಲವಾರು ಇಶ್ಯೂಗಳನ್ನು ಟೇಕ್ ಮಾಡಿಕೊಂಡು ನಾನು ಹೋರಾಟ ಮಾಡಿದ್ದೇನೆ. ಅದನ್ನು ಅನುಸರಿಸಿ ನಾನು ಹೇಳೋದೇನೆಂದರೆ, ದಾವಣಗೆರೆಯಲ್ಲಿ ಕಳೆದ 35-40 ವರ್ಷದಿಂದ ಒಂದು ಗುಲಾಮತನದಲ್ಲಿ ಇಲ್ಲಿಯ ಜನರನ್ನು ಒಂದು ಕುಟುಂಬ ಇಟ್ಟಿದೆ. ಆ ಕುಟುಂಬಕ್ಕೆ ನಮಗೇನು ವೈಯಕ್ತಿಕ ಇದಿಲ್ಲ ಸರ್, ದ್ವೇಷ ಇಲ್ಲ. ಆದರೆ ಅದೇ ಕುಟುಂಬಕ್ಕೆ MP ಬೇಕು, ಅದೇ ಕುಟುಂಬಕ್ಕೆ ಮಿನಿಸ್ಟ್ರು ಬೇಕು, ಅದೇ ಕುಟುಂಬಕ್ಕೆ MLA ಬೇಕು, ಅದೇ ಕುಟುಂಬ ಮರಿಮಗನಿಗೆ ಮತ್ತೆ MLA ಬೇಕು ಅಂತ ಹೇಳಿದ್ರೆ ಇವರು ಯಾವ ಒಂದು ಪ್ರಜಾತಂತ್ರದ ಒಂದು ಅಣಕವನ್ನು ಮಾಡ್ತಾ ಇದ್ದಾರೆ. ಈ ಅಂಡರ್ ಕರೆಂಟ್ ಏನಿದೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ, ಜನರು ಒಂದು ಬದಲಾವಣೆಯನ್ನು ಬಯಸ್ತಾ ಇದ್ದಾರೆ. ಈ ಬದಲಾವಣೆಗೆ SDP ಒಂದು ಪರ್ಯಾಯವಾಗಿ ನನ್ನನ್ನು ಪಕ್ಷ ಈ ಕ್ಷೇತ್ರದಲ್ಲಿ ಚುನಾವಣಾ ಕಣಕ್ಕಿಳಿಸಿದೆ. ನಾನು ಈ ಕ್ಷೇತ್ರಕ್ಕೆ ಕಾಲಿಟ್ಟ ತಕ್ಷಣ ಇಲ್ಲಿರುವಂಥ ಅಹಿಂದ ಮತಗಳು ಕ್ರೋಢೀಕರಣ ಆಗುವಂಥ ಎಲ್ಲ ಲಕ್ಷಣಗಳು ಗೋಚರಿಸ್ತಾ ಇದೆ. ಮತ್ತು ನಾನು ಇನ್ನೊಂದು ಹೇಳ್ತಾ ಇದ್ದೇನೆ, ಈ ದಾವಣಗೆರೆಯನ್ನು ಶಾಮನ್ಗೆರೆ ಅಂತ ಹೆಸರಿಟ್ಟಿದ್ರೆ ನಾವು ಯಾರು ಬರ್ತಾ ಇರಲಿಲ್ಲ. ನಿಮ್ಮದೇ ಡೈನೆಸ್ಟಿ ಆಗಿರ್ತಾ ಇತ್ತು, ರಾಜ್ಯಾಡಳಿತ ಆಗಿರ್ತಾ ಇತ್ತು, ವಂಶ ಪಾರಂಪರ್ಯ ಇರ್ತಾ ಇತ್ತು. ಆದರೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಇರುವಂಥದ್ದು ಡೆಮೋಕ್ರೆಟಿಕಲ್ ಕಂಟ್ರಿಯಲ್ಲಿ, ಡೆಮೋಕ್ರೆಟಿಕಲ್ ಕರ್ನಾಟಕದಲ್ಲಿ. ಹಾಗಾಗಿ ಇಲ್ಲಿಯ ಜನರು ಬದಲಾವಣೆ ಏನು ಬಯಸ್ತಾ ಇದ್ದಾರೆ, ಖಂಡಿತ ನಮಗೆ ಆಶೀರ್ವಾದ ಮಾಡ್ತಾರೆ. ನಾನು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ರಿಯಲ್ ಇಶ್ಯೂಗಳನ್ನು ವಿಧಾನಸಭೆಯಲ್ಲಿ ಪ್ರತಿನಿಧಿಸುವಂಥ ದೃಷ್ಟಿಯಿಂದ ನಾನು ಈ ಕ್ಷೇತ್ರದಲ್ಲಿ ಅಭ್ಯರ್ಥಿಯಾಗಿ ಕಣದಲ್ಲಿದ್ದೇನೆ. ಬಹಳ ಒಂದು ಉತ್ತಮ ಪ್ರತಿಕ್ರಿಯೆ ಸಿಗ್ತಾ ಇದೆ. ಪ್ರತಿಯೊಬ್ಬರು ಕೂಡ ಇಲ್ಲಿರುವಂಥವ್ರು ಯಾರು ದೊಡ್ಡ ಅಫಿಷಿಯಲ್ಗಳಿಲ್ಲ ಸರ್, ದುಡಿಯುವ ವರ್ಗದವರು ಇರುವಂಥದ್ದು. ಆಟೋ ಡ್ರೈವರ್ಸ್ ಇರ್ಬೋದು, ಮತ್ತು ಬಾಳೆಹಣ್ಣು ವ್ಯಾಪಾರಿಗಳಿರ್ಬೋದು, ಸಣ್ಣ ಪುಟ್ಟ ಬಿಸ್ನೆಸ್ ಮ್ಯಾನ್ಸ್ ಇರ್ಬೋದು. ಇವರೆಲ್ಲರಿಗೂ ಕೂಡ ರಾಜಕೀಯ ಗುಲಾಮತನದಿಂದ ಹೊರಗೆ ಬರುವಂಥ ಆಲೋಚನೆಯೇ ಇರಲಿಲ್ಲ. ಆದರೆ ಈ ಬಾರಿ ನೀವು ನೋಡಿದ್ದೀರಾ, ದೊಡ್ಡ ಪ್ರತಿಭಟನೆ ಕೂಡ ಇವರು ಮಾಡಿದ್ದಾರೆ ಅಂತ ಹೇಳಿದರೆ ಇದು ದೊಡ್ಡ ಬದಲಾವಣೆ. ಎಲ್ಲರೂ ಬದಲಾವಣೆ ಬಯಸ್ತಾ ಇದ್ದಾರೆ. ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಖಂಡಿತ ಇವರ ಭಾವನೆಗಳನ್ನು ಅರ್ಥ ಮಾಡ್ಕೊಂಡಿದೆ. ನಿಮ್ಮ ನೋವನ್ನು ನಾವು ಅರ್ಥ ಮಾಡ್ಕೊಂಡಿದ್ದೇವೆ. ನಿಮಗಾಗಿ ನಾವು ಧ್ವನಿಯಾಗಿ ಕೆಲಸ ಮಾಡ್ತೇವೆ. ಇನ್ನೊಂದು ಕಡೆ ಕಾಂಗ್ರೆಸ್ ಪಕ್ಷ ಅಂತಂದಾಗ ಎಲ್ಲ ಒಂದು ಕಡೆ ಅಲ್ಪಸಂಖ್ಯಾತರ ಮತಗಳಿಂದ ಸಾಕಷ್ಟು ಒಂದು ಅಧಿಕಾರಕ್ಕೆ ಬಂದಿರತಕ್ಕಂಥದ್ದು. ಎಲ್ಲೊಂದು ಕಡೆ ಸಿದ್ದರಾಮಯ್ಯವ್ರು ಹೇಳ್ತಾರೆ ಅಹಿಂದ ಅಂತಂದರೆ ಒಂದು ಜಪ ಮಾಡ್ತಾರೆ ಅಹಿಂದ ಇದ್ದು. ಅದಕ್ಕೆ ಒಂದು ಕಾಂಗ್ರೆಸ್ಸಿಂದ ಯಾವುದೇ ಒಂದು ವರ್ಗಕ್ಕೆ ಕೊಟ್ಟರು ಚೆನ್ನಾಗಿರ್ತಾಯಿತ್ತು. ಮತ್ತು ಮೂರನೇ ತಲೆಮಾರಿಗೆ ಈಗಾಗಲೇ ಮನೆ ಹಾಕಿರ್ತಕ್ಕಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಈಗಾಗಲೇ ಶಾಮನೂರು ಕುಟುಂಬಕ್ಕೆ ಏನು ಮನೆ ಹಾಕಿದ್ದಾರೆ. ಈಗ ಇದರ ಹಿಂದೆ ಸಾಕಷ್ಟು ಲಾಬಿಗಳು ಕೂಡ ನಡೆದಿತ್ತು. ಒಂದು ಕಡೆ ಸಚಿವ ಜಮೀರ್ ಅಹಮದ್ ಖಾನ್ ಸಾಕಷ್ಟು ಪಟ್ಟು ಕೂಡ ಕೊಟ್ಟಿದ್ದರು. ಸಚಿವ ಜಮೀರ್ ಅಹಮದ್ ಖಾನ್ ಅವ್ರಿಗೆ ಹೇಳ್ತಾರೆ ಮಲ್ಲಿಕಾರ್ಜುನ್ ಅವರು, ನೀನ್ಯಾರಪ್ಪ ಈ ದಾವಣಗೆರೆಗೆ ಸಂಬಂಧ ಅಂತ ಕೇಳ್ತಾರೆ. ಇಲ್ಲ ಒಂದು ಕಡೆ ಸಮುದಾಯಕ್ಕೆ ಸಾಕಷ್ಟು ನೋವು ಕೂಡ ಉಂಟಾಗಿರ್ತಕ್ಕಂಥದ್ದು. ಈಗಾಗಲೇ ಎಲ್ಲ ಯುವಕರು ಜೊತೆ ನಾವು ಕೂಡ ಮಾತಾಡಿದ್ವಿ. ಎಲ್ಲ ಯುವಕರು ಸ್ಪಷ್ಟವಾಗಿ ನಿರ್ಧಾರ ತೆಗೆದುಕೊಂಡು ಬಿಟ್ಟಿದ್ದಾರೆ, ಹೇಗಾದರೂ ಮಾಡಿ ಶತಾಯ ಗತಾಯ ಕಾಂಗ್ರೆಸ್ನ ಇಲ್ಲಿ ಸೋಲಿಸೋದೆ ಅಂಥೇಳಿ. ಸರ್ ನೋಡಿ, ಮೊದಲನೇದಾಗಿ ಕರ್ನಾಟಕ ರಾಜ್ಯದ 1,10,00,000 ಇರುವಂಥ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಕಾಂಗ್ರೆಸ್ ಪಕ್ಷ ಅವಮಾನ ಮಾಡಿದೆ. ಕಾಂಗ್ರೆಸ್ ಪಕ್ಷದ ಡೆಲ್ಲಿವಾಲ ಸುರ್ಜಿವಾಲ ಡೆಲ್ಲಿಯಿಂದ ಬಂದು ಕರ್ನಾಟಕದ ನಮ್ಮ ಧಾರ್ಮಿಕ ಗುರುಗಳಿಗೆ ಅವಹೇಳನ ಮಾಡಿದಾರಲ್ಲ, ಅದಕ್ಕೆ ಬಹಿರಂಗ ಕ್ಷಮೆ ಯಾಚಿಸಬೇಕು. ಇದು ಮೊದಲನೇ ವಿಚಾರ. ಇನ್ನು ಎರಡನೇದು, ಸಿದ್ದರಾಮಯ್ಯನವರ ಬಗ್ಗೆ ನಾನು ಸಾಮಾಜಿಕ ನ್ಯಾಯದ ಚಾಂಪಿಯನ್ ಅಂತ ಹೇಳ್ತಾರಲ್ಲ ಸಿದ್ದರಾಮಯ್ಯನವರು. ಇಲ್ಲಿ ಸಾಮಾಜಿಕ ಅನ್ಯಾಯ ಆಗಿದ್ದಲ್ಲ, ನಿಮ್ಮ ಹತ್ರ ಯಾಕೆ ಮಾತಾಡಲಿಕ್ಕೆ ದಮ್ಮಿಲ್ಲ, ಧ್ವನಿ ಇಲ್ಲ?
ನಿಮಗೆ ಹೈಕಮಾಂಡ್ ಭಯನಾ? ಕರ್ನಾಟಕದಲ್ಲಿ ಇವತ್ತು ಕಾಂಗ್ರೆಸ್ನ ಮುಖ್ಯಮಂತ್ರಿಯವರು ಕುರ್ಚಿಯಲ್ಲಿ ಕೂತಿದ್ದಾರೆ ಅಂತ ಹೇಳಿದ್ರೆ ಈ ರಾಜ್ಯದ ಅಲ್ಪಸಂಖ್ಯಾತರು ಮತ್ತು ದಲಿತರ ಋಣ. ಒಂದು ವೇಳೆ ಲಾಸ್ಟ್ ಅಸೆಂಬ್ಲಿ ಎಲೆಕ್ಷನಲ್ಲಿ ಎನ್ಮಾಸ್ ಆಗಿ ಈ ಮೈನಾರಿಟಿ ಮತ್ತು ದಲಿತ್ ಕಮ್ಯುನಿಟಿ ಅಹಿಂದ ವರ್ಗದವರು ವೋಟ್ ಮಾಡಲಿಲ್ಲ ಅಂತ ಹೇಳಿದ್ರೆ ನೀವು ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂರ್ತಾ ಇರಲಿಲ್ಲ. ನೀವು ಇವರ ಋಣದಲ್ಲಿ ಕೂತಿದ್ದೀರಾ, ಅಹಿಂದ ಬಗ್ಗೆ ಮಾತಾಡ್ತೀರಾ, ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡ್ತೀರಾ. ಇಲ್ಲಿ ಇಷ್ಟು ದೊಡ್ಡ ಸಾಮಾಜಿಕ ಅನ್ಯಾಯ ಆಗಿದೆ, ಇದ್ರ ಬಗ್ಗೆ ಯಾಕೆ ನೀವು ಧ್ವನಿ ಎತ್ತಲ್ಲ? ಇದು ದೊಡ್ಡ ಅನ್ಯಾಯ. ಆದರೆ ಸಿದ್ದರಾಮಯ್ಯನವರ ಪರಿಸ್ಥಿತಿಯನ್ನು ನಾವು ಅರ್ಥ ಮಾಡ್ಕೊಂಡಿದ್ದೇವೆ. ನಿಮಗೆ ಮಾತಾಡಲಿಕ್ಕೆ ಆಗದೆ ಇರ್ಬೋದು, ಇಲ್ಲಿಯ ಜನರು ನಿಮಗೆ ಪಾಠವನ್ನು ಕಲಿಸ್ತಾರೆ. ಈ ಕಾಂಗ್ರೆಸ್ ಪಕ್ಷದ ಇತಿಹಾಸದಲ್ಲಿ ಸರ್ ದಲಿತರು ಮತ್ತು ಅಲ್ಪಸಂಖ್ಯಾತರನ್ನು ಒಂದು ಟಿಶ್ಯೂ ಪೇಪರ್ ಆಗಿ ಇವರು ಯುಟಿಲೈಸ್ ಮಾಡಿದ್ದಾರೆ ಹೊರತು ಅವರಿಗೆ ಸಾಮಾಜಿಕ ನ್ಯಾಯನೂ ಕೊಡಲಿಲ್ಲ, ಅವರ ಹಕ್ಕುಗಳನ್ನು ಅವ್ರಿಗೆ ಕೊಡಲಿಲ್ಲ. ವಿಶೇಷವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದಂತಹ ಸ್ವತಂತ್ರ ರಾಜ್ಯಾಧಿಕಾರ ಹಿಡಿಯುವಂಥ ಕಾನ್ಸೆಪ್ಟ್ನ ಬಗ್ಗೆ ಆಲೋಚನೆ ಮಾಡಲಿಕ್ಕೆ ಬಿಡಲಿಲ್ಲ. ರಾಜಕೀಯ ಗುಲಾಮತನದಲ್ಲಿ ಹುಡುಗಿಟ್ಟಿದೆ. ಇದೆಲ್ಲದಕ್ಕೆ ಒಂದು ಬದಲಾವಣೆ ಬರಲೇಬೇಕು. ಅದು ಈ ಕಾಲದ ಬೇಡಿಕೆ. ಈಗಾಗಲೇ ಈ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ 29,000 ದಲಿತ ಮತಗಳಿವೆ. ಅದೇ ರೀತಿ ಅಲ್ಪಸಂಖ್ಯಾತ 86,000 ಅಲ್ಪಸಂಖ್ಯಾತ ಮತಗಳಿವೆ, 5,000 ಕ್ರಿಶ್ಚಿಯನ್ ಮತಗಳಿವೆ, ಅಹಿಂದ ಮತಗಳಿವೆ. ಇವೆಲ್ಲವೂ ಕೂಡ ಧ್ರುವೀಕರಣ ಹಾಕೊಂಡು SDP ಪಕ್ಷಕ್ಕೆ ಖಂಡಿತ ಈ ಸಾರಿ ಬರ್ತದೆ. ನೀವೆಲ್ಲರ ಸ್ವಾಭಿಮಾನದ ಅಭ್ಯರ್ಥಿಯಾಗಿ ನಾನಿದ್ದೇನೆ. ಒಂದು ಸ್ವಾಭಿಮಾನದ ರಾಜಕಾರಣ ಮಾಡುವ, ಗುಲಾಮತನದ ರಾಜಕಾರಣದಿಂದ ನಾವು ಹೊರಗೆ ಬರುವ. ನೋಡಿ ಸರ್, ಹುಡ್ತೀವಿ, ಸಾಯ್ತೇವೆ, ಬಿಸ್ನೆಸ್ ಮಾಡ್ತೇವೆ, ಮನೆ ಇದೆ, ಕುಟುಂಬ ಇದೆ, ಎಲ್ಲವೂ ಇದೆ. ಆದರೆ ನನ್ನ ಸಮುದಾಯಕ್ಕೆ ಇಷ್ಟು ದೊಡ್ಡ ಅನ್ಯಾಯ ಆದಾಗ, ನನ್ನ ಸಮಾಜದಲ್ಲಿ ಇಷ್ಟು ದೊಡ್ಡ ಅನ್ಯಾಯ ಆಗ್ತಾ ಇರಬೇಕಾದ್ರೆ ಇದ್ರ ಬಗ್ಗೆ ಯಾರಾದರೂ ಧ್ವನಿ ಮಾಡಲೇಬೇಕಲ್ಲ. ನಿಮ್ಮ ಮನೆಯ ಮಗನಾಗಿ ನಾನು ನಿಮ್ಮ ಧ್ವನಿಯಾಗಿ ಬಂದಿದ್ದೇನೆ ಸರ್. ಎಲ್ಲೋ ಅಫ್ಸರ್ ಕೊಡ್ಲಿಪೇಟೆ ಅವರು ಎಲ್ಲೋ ಸಾಕಷ್ಟು ಪ್ರತಿಭಟನೆಗಳನ್ನು ಮಾಡಿದ್ದಾರೆ, ಸಾಕಷ್ಟು ಏನೋ ಒಂದು ಸಮಸ್ಯೆ ಆದಾಗ ಅದ್ರ ಬಗ್ಗೆ ಧ್ವನಿ ಎತ್ತಿದ್ದಾರೆ, ಸಾಕಷ್ಟು ನಾವು ಕೂಡ ಕೇಳಿದ್ದೇವೆ. ಈ ಒಂದು ಅಲ್ಪಸಂಖ್ಯಾತರಿಗೆ ಅನ್ಯಾಯ ಅಂತಂದರೆ ಸುಮಾರು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಇಲ್ಲಿ ಪ್ರಮುಖ ಪಾತ್ರ ವಹಿಸ್ತಕ್ಕಂಥದ್ದು ಅಲ್ಪಸಂಖ್ಯಾತರ ಮತಗಳೇ. ಅಂಥ ಒಂದು ಕ್ಷೇತ್ರದಲ್ಲೇ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಲಿಲ್ಲ. ಇನ್ನು ಬೇರೆ ಕ್ಷೇತ್ರ ಹೋಲಿಕೆ ಮಾಡಿದರೆ ಈಗ ಸುಮಾರು 224 ಕ್ಷೇತ್ರದಲ್ಲೂ ಕೂಡ ಮುಂದೆ ಯಾವ ರೀತಿ ಪ್ರಭಾವ ಬೀರುತ್ತೆ ಸರ್ ಇದು? ಸರ್, ಒಂದು ಇಕ್ಬಾಲ್ ಅಹಮದ್ ಸರಡಗಿ ಆನ್ ರೆಕಾರ್ಡ್ ನಾನು ಹೇಳ್ತಾ ಇದ್ದೇನೆ, MLC ಸ್ಥಾನಕ್ಕೆ ನಾಮಿನೇಷನ್ ಆಗ್ತಾರೆ. ಕಾಂಗ್ರೆಸ್ಸಿಂದ ಗೆದ್ದಂತಹ MLAಗಳು ವೋಟ್ ಮಾಡುವಂಥ ಚುನಾವಣೆಯಲ್ಲಿ ಮುಸ್ಲಿಮರು ಎಂಬ ಕಾರಣಕ್ಕೆ ಅವರಿಗೆ ಕ್ರಾಸ್ ವೋಟ್ ಮಾಡ್ತಾರೆ ಅಂತ ಹೇಳಿದ್ರೆ, ಈ ಕಾಂಗ್ರೆಸ್ಸು ಇತಿಹಾಸದಲ್ಲಿ ಇಲ್ಲೂ ಕೂಡ ಅಲ್ಪಸಂಖ್ಯಾತರಿಗೆ, ದಲಿತರಿಗೆ ಸಾಮಾಜಿಕ ನ್ಯಾಯ ಕೊಡಲೇ ಇಲ್ಲ. ಇವರಿಂದ ನಾವು ನಿರೀಕ್ಷೆ ಮಾಡೋದೇ ದೊಡ್ಡ ತಪ್ಪು ಸರ್. ಇವರಿಂದ ಏನು ನಿರೀಕ್ಷೆ ಮಾಡ್ತೀರಾ? ಹಾಗಾಗಿ ಇವರಿಂದ ನಿರೀಕ್ಷೆಯನ್ನು ನಾವು ಇಡೋದೇ ಸರಿಯಲ್ಲ. ಈ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಅನ್ಯಾಯ ಆಗಿದೆ. ಆ ಅನ್ಯಾಯಕ್ಕೆ ನಾವು ಬೆಲೆಯನ್ನು ಈ ಕಾಂಗ್ರೆಸ್ ತೆರಲೇಬೇಕು. ಈ ಬಾರಿ ಇವರಿಗೆ ಒಂದು ಒಳ್ಳೆಯ ಒಂದು ಉತ್ತರವನ್ನು ದಕ್ಷಿಣದ ಜನರು ಕೊಡ್ತಾರೆ. ನಿರ್ಧಾರ ಆಲ್ರೆಡಿ ಮಾಡಿದ್ದಾರೆ. ಒಂದು ಅಂಡರ್ ಕರೆಂಟ್ ಇದೆ. ಅದನ್ನು SDP ಪಕ್ಷದ ಅಭ್ಯರ್ಥಿಯಾಗಿ ನಾನು ಫೀಲ್ ಮಾಡ್ತಾ ಇದ್ದೇನೆ. ನಾನು ಯಾರಿಗೆ ಭೇಟಿಯಾದರೂ ಕೂಡ ಒಂದೇ ಮಾತು ಹೇಳ್ತಿರೋದು, ಇಲ್ಲ, ಈ ಬಾರಿ ನಾವು ನಿರ್ಧಾರ ಮಾಡಿ ಆಗಿದೆ, ಈ ಬಾರಿ ನಾವು ಒಂದು ಬದಲಾವಣೆ ತಂದೆ ತರ್ತೇವೆ. ಖಂಡಿತ ಜನರು ಒಂದು ಉತ್ತರವನ್ನು ಕೊಡ್ತಾರೆ. ಒಂದು ಬದಲಾವಣೆಯ ಬಿರುಗಾಳಿ ಬೀಸಲಿಕ್ಕಿದೆ. ಅದು ಈ ದಾವಣಗೆರೆಯ ಜನರಿಗೆ, ಮತದಾರರಿಗೆ ಒಂದು ಟರ್ನಿಂಗ್ ಪಾಯಿಂಟ್. ಇತಿಹಾಸದಲ್ಲಿ ಇದು ದಾಖಲಿಸಲ್ಪಡ್ತದೆ ಸರ್. ಅಫ್ಸರ್ ಕೊಡ್ಲಿಪೇಟೆ ನಾನು ಒಬ್ಬ ಅಲ್ಲ, ನಾನು ವ್ಯಕ್ತಿಯಲ್ಲ, ನಾನು ಒಂದು ಸಿದ್ಧಾಂತ. ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಅಂತ ಹೇಳಿದ್ರೆ ಇಲ್ಲಿ ಹಸಿವು ಮುಕ್ತ, ಭಯಮುಕ್ತ ರಾಷ್ಟ್ರ ನಿರ್ಮಾಣದ ಕನಸಿನಿಂದ ಕೆಲಸ ಮಾಡುವಂಥ ಕಟಿಬದ್ಧ ಕಾರ್ಯಕರ್ತರ ಪಡೆ. ನಾನು ಕೇವಲ ದಾವಣಗೆರೆ ದಕ್ಷಿಣದ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ಅಲ್ಲ. ಒಂದು ವೇಳೆ ನಿಮ್ಮೆಲ್ಲರ ಆಶೀರ್ವಾದದಿಂದ ನೀವು ನನಗೆ ವಿಧಾನಸಭೆಗೆ ಕಳಿಸಿದರೆ ಕರ್ನಾಟಕ ರಾಜ್ಯದ ಎಲ್ಲ ಅಹಿಂದ ವರ್ಗಗಳ ಧ್ವನಿಯಾಗಿ ನಾನು ಗರ್ಜಿಸಲಿಕ್ಕಿದ್ದೇನೆ ವಿಧಾನಸಭೆಯಲ್ಲಿ. ಯಾಕಂದರೆ ನನಗೆ ಗೊತ್ತಿದೆ, 30 ವರ್ಷದಿಂದ ನಾನು ಈ ಹೋರಾಟದಲ್ಲಿದ್ದೇನೆ ಸರ್. ದಿಡ್ಡಳ್ಳಿಯ ಆದಿವಾಸಿಗಳು ನಿರಾಶ್ರಿತರಾದಾಗ ಕೊಡಗಿನಿಂದ ಬೆಂಗಳೂರಿನವರೆಗೆ ಪಾದಯಾತ್ರೆ ಮಾಡಿದ್ದೇನೆ. ದಕ್ಷಿಣ ಕನ್ನಡದಲ್ಲಿ ದಿನೇಶ್ ಕನ್ಯಾಡಿ ಎಂಬ ದಲಿತ ಯುವಕನ ಕೊಲೆ ಮಾಡಿದಾಗ ದಕ್ಷಿಣ ಕನ್ನಡದ ಬೆಳ್ತಂಗಡಿಯಿಂದ DC ಆಫೀಸ್ವರೆಗೆ ಮಂಗಳೂರು 48 ಕಿಲೋಮೀಟರ್ ಪಾದಯಾತ್ರೆ ಮಾಡಿದ್ದೇನೆ. ಅದೇ ರೀತಿ ಉಡುಪಿಯಿಂದ ಬೆಳಗಾವಿವರೆಗೆ ಚಲೋ ಬೆಳಗಾವಿ, ಅಂಬೇಡ್ಕರ್ ಜಾಥಾ, ಕಾಂತರಾಜ್ ಕಮಿಷನ್ ಆಯೋಗದ ವರದಿ ಜಾರಿಗೊಳಿಸಬೇಕು, ಸಾಮಾಜಿಕ ನ್ಯಾಯಕ್ಕಾಗಿ ಅದನ್ನು ಆಗ್ರಹಿಸ್ತಾ, ಅದೇ ರೀತಿ ಒಳ ಮೀಸಲಾತಿಗಾಗಿ ಆಗ್ರಹಿಸ್ತಾ, 2B ರಿಸರ್ವೇಷನ್ ರಿಸ್ಟೋರ್ ಮಾಡಬೇಕೆಂಬಂತಹ ಬೇಡಿಕೆಗಳನ್ನು ಇಟ್ಕೊಂಡು ಅದರ ಸಂಚಾಲಕನಾಗಿ ನಾನು ಜವಾಬ್ದಾರಿ ನಿರ್ವಹಿಸಿದ್ದೇನೆ. ಇದೆಲ್ಲವೂ ನಾನು ನನಗಾಗಿ ಮಾಡಲಿಲ್ಲ, ಈ ಸಮಾಜಕ್ಕಾಗಿ ನಾನು ದುಡಿದಿದ್ದೇನೆ, ಸಮಾಜಕ್ಕಾಗಿ ಧ್ವನಿ ಎತ್ತಿದ್ದೇನೆ, ಜೈಲಿಗೂ ಹೋಗಿದ್ದೇನೆ, ಕೇಸು ಹಾಕಿಸ್ಕೊಂಡಿದ್ದೇನೆ. ಈಗ ನಿಮ್ಮ ಜವಾಬ್ದಾರಿ, ಈ ಮನೆಯ ಮಗನಿಗೆ ಶಕ್ತಿ ಕೊಡಿ. ನಿಮ್ಮ ಅಮೂಲ್ಯವಾದ ಮತ ಇದೆಯಲ್ಲ, ಅನ್ನದಾನ, ರಕ್ತದಾನ, ಕನ್ಯಾದಾನಕ್ಕಿಂತ ಶ್ರೇಷ್ಠವಾದ ದಾನಗಳ ಸಾಲಿನಲ್ಲಿ ಮತದಾನ ಸೇರುತ್ತೆ. ಇದನ್ನು ಆಮಿಷಗಳಿಗೆ ಬಲಿಯಾಗಿ ಮಾರ್ಕೊಳ್ಬೇಡಿ. ಆಮಿಷಗಳು ನಿಮಗೆ ತುಂಬ ಕೊಡ್ಬೋದು. ಈಗಲೇ ನಿಮಗೆ ಆಮಿಷಗಳು ಕೊಡ್ತಾ ಇದ್ದಾರೆ, ನಾವು ಮುಂದೆ ಏನಾದರೂ ನಿಮಗೆ ಚಾನ್ಸ್ ಕೊಡ್ತೇವೆ. ಮುಂದೆ ಯಾರು ಬೇಕು ಸರ್? ಇವತ್ತಿದ್ದ ಮನುಷ್ಯ ನಾಳೆ ಇಲ್ಲ. ಮುಂದೆ ಏನಿದೆ?
ಶಾಮನೂರು ಶಿವಶಂಕರ್ ಅವರು ಹೇಳಿದ್ರಲ್ಲ, ನನ್ನ ಕೊನೆಯ ಚುನಾವಣೆ ಮುಂದೆ ಈ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಬೇಕಂತ. ಆ ಮಾತನ್ನಾದರೂ ಉಳಿಸ್ಕೊಳ್ಳಿಲ್ವಲ್ಲ, ಇನ್ನೇನನ್ನ ನಿರೀಕ್ಷೆ ಮಾಡ್ತೀರಾ? ಈಗಾಗಲೇ ವರಿಷ್ಠರು ಹೇಳ್ತಾ ಇದ್ರಂತೆ 2028ಕ್ಕೆ ನೋಡೋಣ, ಈಗ ಅನುಕಂಪದ ಅಲೆ ಇದೆ ಅಂತ ಹೇಳ್ತಾ ಇದ್ರಂತೆ. ಸರ್, 2028ಕ್ಕೆ ನಾನು ಕೇಳ್ತಾ ಇರುವಂಥದ್ದು ಯಾರು ಇರ್ತಾರೆ, ಯಾರು ಇರೋದಿಲ್ಲ, ಯಾರಾದರೂ ಬರೆದು ಕೊಡ್ತೀರಾ? ಯಾಕಂದರೆ ವಿಧಿ ಆಟ ಗೊತ್ತಿಲ್ಲ. ಕರೋನಾ ಎಂಬಂಥ ಒಂದು ಕಾಯಿಲೆ ಬಂದು 50 ಲಕ್ಷ ಜನ ಇಂಡಿಯಾದಲ್ಲಿ ಹೊರಟೋದ್ರು ಸರ್. ಯಾರೂ ನಿರೀಕ್ಷಣೆ ಮಾಡಿರಲಿಲ್ಲ. ನಾವು ಇವತ್ತಿದ್ದೇವೆ ಜೀವಂತವಾಗಿ. ಈಗೇನು ಕೊಡ್ತಾ ಇದ್ದೀರಾ ಅದು ಮಾತಾಡಿ. ನಾಳೆ ಚಾಕ್ಲೇಟ್ ಕೊಡಬೇಡಿ. ಈ ಚಾಕ್ಲೇಟು, ಕ್ಯಾಡ್ಬೆರಿ, ಬಿಸ್ಕೆಟ್ ಇದೆಲ್ಲ ಕೊಟ್ಟಾಗಿದೆ ನೀವು 75 ವರ್ಷದಲ್ಲಿ. ಇನ್ನೂ ಈ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಜನರಿಗೆ ಅದು ಅರ್ಥ ಆಗಿದೆ. ರೋಡಿಗೆ ಇಳಿದಿದ್ದಾರೆ, ನಿಮ್ಮ ವಿರುದ್ಧ ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ. ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ನಾವೇನು ಮಾಡಲಿಕ್ಕಾಗಲ್ಲ. ಪರ್ಯಾಯಕ್ಕಾಗಿ ಜನರು ಹಾತೊರಿತಾ ಇದ್ದಾರೆ. ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಹೊಸದ ಒಂದು ಇತಿಹಾಸವನ್ನು ಬರೀಲಿಕ್ಕಿದ್ದಾರೆ. ಸರ್, ಇನ್ನೊಂದು ಮೂರನೇವರೆಗೆ ಲಾಭ ಅನ್ನೋ ಹಾಗೆ ಎಲ್ಲ ಒಂದು ಕಡೆ ಬಿಜೆಪಿಗೆ ಲಾಭ ಆಗುವಂಥ ಲಕ್ಷಣಗಳು ಕಾಣ್ತಾ ಇಲ್ಲ ಅಂತೀರಾ? ಸರ್, ನಾನು ಹೇಳೋದು ನನ್ನ ವಿಚಾರ, ಬಿ ಜೆ ಪಿಯ ಒಂದು ಯಾವುದೇ ಒಂದು ಇದು ನನಗೆ ಎಲ್ಲೂ ಕಾಣ್ತಾ ಇಲ್ಲ. ಕೆಲವರು ಹೇಳ್ತಾ ಇದ್ದಾರೆ ಬಿ ಜೆ ಪಿ ಡಮ್ಮಿ ಕ್ಯಾಂಡಿಡೇಟು, ಅದು ಕೂಡ ಅಡ್ಜಸ್ಟ್ಮೆಂಟ್ ಕ್ಯಾಂಡಿಡೇಟ್ ಅಂತ ಹೇಳ್ತಾರೆ. ನನಗೆ ಗೊತ್ತಿಲ್ಲ ಅದು. ಇಲ್ಲೆಲ್ಲೂ ನಾನು ನೋಡಿದ ಹಾಗೆ ಬಿ ಜೆ ಪಿಗೆ ಆ ರೀತಿ ಇಲ್ಲ. ಇಲ್ಲಿರುವಂಥದ್ದು ಡೈರೆಕ್ಟ್ ನೇರ ಫೈಟ್ ಇರುವಂಥದ್ದು. ಕಾಂಗ್ರೆಸ್ಸಿನ ಸಮರ್ಥ ಅಸಮರ್ಥ ಜನರು ಡಿಸೈಡ್ ಮಾಡಲಿ. ಬೆಳ್ಳಿ ಸ್ಪೂನಲ್ಲಿ, ಚಿನ್ನದ ಸ್ಪೂನ್ನಲ್ಲಿ ತಿಂದು ವಿದೇಶದಲ್ಲಿ ವ್ಯಾಸಂಗ ಮಾಡಿದಂತಹ ಒಬ್ಬ ಅಭ್ಯರ್ಥಿಗೂ ಈ ಜನರೊಟ್ಟಿಗೆ ಒಡನಾಟ ಇಟ್ಕೊಂಡು ಬಿಸಿಲಲ್ಲಿ, ಮಳೆಯಲ್ಲಿ, ಚಳಿಯಲ್ಲಿ ಜನರ ಹಕ್ಕುಗಳಿಗಾಗಿ ಹೋರಾಟ ಮಾಡಿದಂಥ ಹೋರಾಟಗಾರರ ನಡುವೆ ನೇರ ಸ್ಪರ್ಧೆ, ನೇರ ಒಂದು ಮುಖಾಮುಖಿ ಇದೆ. ಇಲ್ಲಿರುವಂಥದ್ದು ಈ ಚುನಾವಣೆಯಲ್ಲಿ SDPI ಮತ್ತು ಕಾಂಗ್ರೆಸ್ನ ನಡುವೆ ಸ್ಪರ್ಧೆ ಅಂತ ನನ್ನ ಒಂದು ಅನಾಲಿಸಿಸ್. ಇನ್ನು ಮಾಧ್ಯಮ ಮಿತ್ರರು ನಿಮಗೆ ಗೊತ್ತಿದೆ, ಗ್ರೌಂಡ್ ರಿಯಾಲಿಟಿ ನೀವು ತೆಗೀರಿ. ಖಂಡಿತ ಸರ್, ನಾವು ಕೂಡ ಈಗಾಗಲೇ ಜನಾಭಿಪ್ರಾಯ ಸಂಗ್ರಹಣೆ ಕೂಡ ಮಾಡಿದ್ದೇವೆ. ಈಗಾಗಲೇ ಯುವಕರು ನಿರ್ಧಾರ ಮಾಡಿಬಿಟ್ಟಿದ್ದಾರೆ, ಹೇಗಾದರೂ ಮಾಡಿ ನಾವು ಇಷ್ಟು ದಿನ ಕಾಂಗ್ರೆಸ್ಗೆ ಹಾಕಿದ್ದೇವೆ, ಇನ್ನೊಂದು ಮುಂದೆ ನಾವು ಪರ್ಯಾಯ ಮಾರ್ಗವನ್ನು ಹುಡುಕಬೇಕಾಗಿದೆ, ಅದಕ್ಕೆ ಯಾರು ಸಿಗ್ತಾರೆ ಅನ್ನೋದು ಕಾದು ನೋಡಬೇಕಾಗಿದೆ ಅಂತ ಸಾಕಷ್ಟು ಜನ ಹೇಳ್ತಾ ಇದ್ರು. ಈಗಾಗಲೇ ತಾವು ಹೇಳಿದಾಗೆ ಅಪ್ಸರ್ ಕೊಡ್ಲಿಪೇಟೆ ಅವರು ಬಂದಿದ್ದೀರಿ SDPI ಇಂದ. ಈಗಾಗಲೇ ಯುವಕರಿಗೆ ಏನು ಹೇಳಿಕ್ಕೆ ಇಷ್ಟಪಡ್ತೀರಿ ಸರ್? ಈ ಕ್ಷೇತ್ರದ ಯುವಕರಲ್ಲಿ, ವಿಶೇಷವಾಗಿ ವಿದ್ಯಾರ್ಥಿಗಳಲ್ಲಿ ನಾನು ಕೇಳೋದು, 75 ವರ್ಷ ಆದರೂ ಕೂಡ ಒಂದು ಕಾಲೇಜ್ ಅಡ್ಮಿಷನಿಗೆ ನಿಮ್ಮ ಕ್ಷೇತ್ರವನ್ನು ಬಿಟ್ಟು ನೀವು ನಾರ್ತ್ ಈಸ್ಟ್ ಕ್ಷೇತ್ರಕ್ಕೆ ಹೋಗಬೇಕೆಂಬಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದಾರಲ್ಲ, ಇದರ ಬಗ್ಗೆ ನೀವು ಆಲೋಚನೆ ಮಾಡಿ. ಒಂದು ಕಾಲೇಜ್ ಇಲ್ಲ ಸರ್, ಒಂದು ಡಿಗ್ರಿ ಕಾಲೇಜ್ ಇಲ್ಲ, ಒಂದು ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ, ಒಂದು ಒಳ್ಳೆ ಹೆಲ್ತ್ ಸ್ಪೆಷಾಲಿಟಿ ಇರುವಂಥ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಇಲ್ಲ. ಹಾಗಾದರೆ ಕೋಟಿಗಟ್ಟಲೆ ಅನುದಾನ ಬಂದಿದೆಯಲ್ಲ, ಅದು ಎಲ್ಲಿಗೆ ಹೋಗಿದೆ? ಯಾರ ಜೇಬಿಗೆ ಹೋಗಿದೆ? ಯುವಕರೇ, ನೀವು ಚಿಂತಿಸಿ. ಈ ಉದ್ಯೋಗ ನೀವು ಕಲಿತು ನೀವು ಹೋಗಿ ಉದ್ಯೋಗ ಪಡೆಯುವಂಥದ್ದು ಬೇರೆ. ನಿಮ್ಮ ಮನೆಯಲ್ಲಿರುವಂಥವರಿಗೆ ಕನಿಷ್ಠ ಒಂದು ಜ್ವರ ಬಂದರೆ, ಒಂದೇನಾದರೂ ಒಂದು ಡೆಂಗ್ಯೂ ಬಂದರೆ ಚೆಕಪ್ ಮಾಡಲಿಕ್ಕೆ ಒಂದು ಬೇಸಿಕ್ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇಲ್ಲ, ಇಲ್ಲಿ ಡಾಕ್ಟರ್ ಇಲ್ಲ, ಒಂದು ಪ್ರಸೂತಿ ಸ್ಪೆಷಲಿಸ್ಟ್ ಡಾಕ್ಟರ್ ಇಲ್ಲ. ಇನ್ನೇನನ್ನು ಕೊಟ್ಟಿದ್ದಾರೆ ಇವರು? ಹಾಗಾಗಿ ಯುವಕರಲ್ಲಿ ನಾನು ಕೇಳ್ಕೊಳ್ಳುವಂಥದ್ದು, ವಿದ್ಯಾರ್ಥಿಗಳಲ್ಲಿ ವಿಶೇಷವಾಗಿ, ನನಗೆ ನೀವು ಬೆಂಬಲಿಸಿದರೆ ಇದೇ ಕ್ಷೇತ್ರದಲ್ಲಿ ಶಿಕ್ಷಣ ಸಂಸ್ಥೆಗಳು, ಸರ್ಕಾರಿ ಶಿಕ್ಷಣ ಸಂಸ್ಥೆ ನಾನು ಮಾತಾಡ್ತಿರುವಂಥದ್ದು, ಖಾಸಗಿ ಅಲ್ಲ, ಸರ್ಕಾರಿ ಶಿಕ್ಷಣ ಸಂಸ್ಥೆಗಳನ್ನು ನಾನು ಹೋರಾಟ ಮಾಡಿ ತಂದು ಕೊಡ್ತೇನೆ. ಇದು ನನ್ನ ಭರವಸೆ. ಯಾಕಂದರೆ ಇದು ನಿಮ್ಮ ರೈಟ್ಸ್. ಇದು ಯಾರೂ ಇದುವರೆಗೆ ಮಾತಾಡಲಿಲ್ಲ. ನಾನು ಖಂಡಿತ ನಿಮ್ಮ ಪರವಾಗಿ ಮಾತಾಡ್ತೇನೆ. ನಿಮಗೆ ಸೆಲ್ಫ್ ಎಂಪ್ಲಾಯ್ಮೆಂಟಿಗೆ ಬೇಕಾದಂತಹ, ನಿಮ್ಮ ಕೌಶಲ್ಯ ಅಭಿವೃದ್ಧಿಗೆ ಬೇಕಾದಂತಹ ಸ್ಕೀಮ್ಗಳನ್ನು, ಸ್ಪೆಷಲ್ ಕ್ಯಾಂಪ್ಗಳನ್ನು ಹಾಕಿ ನಿಮ್ಮ ಕೌಶಲ್ಯವನ್ನು ಅಭಿವೃದ್ಧಿ ಮಾಡುವಂತಹ ವಿಚಾರವನ್ನು ಖಂಡಿತ ನಾನು ಮಾಡ್ತೇನೆ. ನನಗೆ ನಿಮ್ಮ ನೋವು ಅರ್ಥ ಆಗ್ತದೆ. ಯಾಕಂದರೆ ನೀವು ಯಾರ ಮೇಲೂ ಭರವಸೆ ಇಡೋದಿಲ್ಲ. ಈಗ ಫಸ್ಟ್ ಟೈಮ್ ವೋಟರ್ಸ್ ಯಾರಿದ್ದಾರೆ, ವಿಶೇಷವಾಗಿ ಫಸ್ಟ್ ಟೈಮ್ ಯಾರು ವೋಟ್ ಮಾಡ್ತಾ ಇದ್ದೀರಾ, ನಿಮ್ಮ ಅಮೂಲ್ಯವಾದ ಮತ ಈ ಸಿದ್ಧಾಂತಕ್ಕಾಗಿ ನೀಡಿ. ನಿಮಗಾಗಿ ನಾವು ನಿಮ್ಮ ಮತದ ಋಣವನ್ನು ತೀರಿಸಲಿಕ್ಕೆ ನಾವು 24/7 ಕೆಲಸ ಮಾಡ್ತೇವೆ. ಅಂದರೆ ಎಲ್ಲೋ ಒಂದು ಕಡೆ ಭರವಸೆ ಇದೆ ಸರ್, ಅಪ್ಸರ್ ಕೊಡ್ಲಿಪೇಟೆ ಅವರು ಈ ಬಾರಿ ಮತ ಚಲಾವಣೆ ಮಾಡ್ತಾರೆ ಈ ಭಾಗದ ಯುವಕರು ಅಂತ ಹೇಳಿ? ಖಂಡಿತ ಮಾಡ್ತಾರೆ ಸರ್. ನಾನು ನಿಮಗೆ ಭಾಳ ಇದು ಎಕ್ಸಾಗ್ರೇಟ್ ಮಾಡಿ ಹೇಳ್ತಾ ಇಲ್ಲ. ಗ್ರೌಂಡಲ್ಲಿ ನಾವು ನೋಡಬೇಕಾದ್ರೆ ಪರ್ಯಾಯ ಇಲ್ಲ ಅವರಿಗೆ. ಅವ್ರು ಏನು ಮಾಡಿದ್ದಾರೆ, ಕೆಲವರು ನಮ್ಮ ಹಿರಿ ತಲೆಗಳಿದ್ದಾವೆ, ಅದು ಹೇಳ್ತೇವಲ್ಲ, ಇಂದಿರಾ ಗಾಂಧಿ ಕಾಲದಿಂದಲೂ ಆ ರೀತಿ ಬರ್ತಾ ಇದ್ದಾರೆ. ಆದರೆ ಯುವಕರಲ್ಲಿ ಒಂದು ಹೊಸ, ಯಾಕಂದರೆ ಈಗ ವಾಟ್ಸಪ್ ಯುಗ, ಈಗ ಟೆಕ್ನಾಲಜಿ, AI ಯುಗ, ಈಗ ChatGPT ಯುಗ, ಬೆರಳ ತುದಿಯಲ್ಲಿ ಎಲ್ಲವೂ ಲೈವ್ ಬಂದ್ಬಿಡ್ತದೆ. ನಾನಿಲ್ಲಿ ಮಾತಾಡ್ತಾ ಇದ್ದೇನೆ, 1 ನಿಮಿಷದಲ್ಲಿ ಅವರಿಗೆ ತಲುಪಿರ್ತದೆ, ಎಲ್ಲವೂ ಅನಾಲಿಸಿಸ್ ಮಾಡ್ತಾರೆ. ಇವತ್ತು ಬುದ್ಧಿಮತ್ತೆಯ ಯುವಕರದ್ದು ಹೆಚ್ಚಾಗ್ತಾ ಇದೆ. ಈಗ ಸ್ಮಾರ್ಟ್ ಯುಗ. ನಾವು ಗಿಲ್ಲಿದಾಂಡ ಆಡ್ತಿದ್ವಿ, ಈಗ ಗಿಲ್ಲಿದಾಂಡ ಆಡಲ್ಲ, ಗೋಲಿ ಆಡಲ್ಲ. ಈಗೇನಿದ್ರು ಸ್ಮಾರ್ಟ್ ಫೋನ್ಗಳಲ್ಲಿ ದೊಡ್ಡ ಆನ್ಲೈನ್ ಗೇಮಿಂಗಲ್ಲಿ ಇರುವಂಥವ್ರು ಎಲ್ರಿಗೂ ಗೊತ್ತಾಗ್ತದೆ, ಎಲ್ಲರೂ ಅನಾಲಿಸಿಸ್ ಮಾಡ್ತಾ ಇದ್ದಾರೆ. ಫಾಸ್ಟ್ ಇದೆ ಈಗ ಯುಗ. ಹಾಗಾಗಿ ಯುವಕರೆಲ್ಲ ಪಕ್ಷದ ಕಡೆ ಆಕರ್ಷಿತರಾಗ್ತಾ ಇದ್ದಾರೆ. ಅವ್ರು ಯಾವುದೇ ಒಂದು ಪಕ್ಷದ ಲೇಬಲ್ ಹಾಕ್ಕೊಂಡು ಬರೋದಿಲ್ಲ. ಆದರೆ ಅವರು ಒಂದು ಪರ್ಯಾಯಕ್ಕಾಗಿ ಅವರು ನಿರೀಕ್ಷೆ ಮಾಡ್ತಾ ಇದ್ದಾರೆ. SDPI ಅವರಿಗೆ ಖಂಡಿತ ಪರ್ಯಾಯವಾಗಿ ನಾವು ಅವ್ರ ಮುಂದೆ ಸಂಕಲ್ಪವಾಗಿ ಇದ್ದೇವೆ.
ಸರ್ ಇನ್ನೊಂದು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಅಂತ ಬಂದಾಗ ಎಲ್ಲೊಂದು ಕಡೆ ಸ್ಲಮ್ಗಳೇ ಜಾಸ್ತಿ ಅಂತ ಹೇಳ್ತಾರೆ, ಎಲ್ಲ ಉತ್ತರ ಅಂತ ನೋಡಿದಾಗ ಏನೋ ಒಂದು ಬದಲಾವಣೆಯ ಯುಗ ಅಂತ ಹೇಳ್ತಾರೆ ಸರ್. ಎಲ್ಲೋ ಒಂದು ಕಡೆ ಸುಣ್ಣ, ಇನ್ನೊಂದು ಕಡೆ ಬೆಣ್ಣೆ ಅಂತ ಹೇಳ್ತಾರೆ. ಅಂದರೆ ಒಂದು ಮಲತಾಯಿ ಧೋರಣೆ ಯಾಕಂತ ಸರ್? ಇದು ಕಾಂಗ್ರೆಸ್ನ ಭದ್ರಕೋಟೆ, ಮಾಡ್ಬೋದಿತ್ತು, ಸಾಕಷ್ಟು ಅಭಿವೃದ್ಧಿಗಳನ್ನ ಮಾಡ್ಬೋದಿತ್ತು. ಯಾರು ಇಲ್ಲಿ ನಾಯಕರು ಕೇಳೋರು ಯಾರು ಇರಲಿಲ್ವಾ ಅಂತ? ಸರ್, ನಾನು ಜಸ್ಟ್ ಈಗ ನಮ್ಮ ನಾಮಪತ್ರ ಪರಿಶೀಲನೆಗಾಗಿ ಕಾರ್ಪೊರೇಷನ್ ಆಫೀಸ್ಗೆ ಹೋಗಿ ಬಂದೆ. ಆ ಕಾರ್ಪೊರೇಷನ್ ಆಫೀಸ್ ಇರುವಂಥ ಏರಿಯಾ ಅದು ನಾರ್ತ್ ಕಾನ್ಸ್ಟಿಟ್ಯೂಯೆನ್ಸಿ. ಅಲ್ಲಿರುವಂಥ ಬಿಲ್ಡಿಂಗ್ಗಳು, ಅಲ್ಲಿರುವಂಥ ಚರಂಡಿ, ಅಲ್ಲಿರುವಂಥ ರಸ್ತೆ, ಈ ಆಜಾದ್ ನಗರದ ಸರ್ಕಲಿಗೆ ಬಂದರೆ, ಅಖ್ತರ್ ರಜಾ ಸರ್ಕಲಿಗೆ ಬಂದು ನೋಡಿದರೆ, ಬೈಪಾಸ್ ಬಿಟ್ಟುಬಿಡಿ, ಈ ಅಖ್ತರ್ ರಜಾ ಸರ್ಕಲ್ ಈ ಏರಿಯಾದಲ್ಲಿ ನೋಡಿದರೆ ಯಾವುದೋ ಏನೋ ಚೈನಾ ಮತ್ತು ಇಂಡಿಯಾಗೆ ಟ್ಯಾಲಿ ಮಾಡ್ದಂಗೆ ಆಗ್ತದೆ ಸರ್. ಯಾರು ಇದನ್ನು ತಂದಿಟ್ಟಿದ್ದು? ಯಾಕೆ? ಇಲ್ಲಿರುವಂತಹ ಜನಪ್ರತಿನಿಧಿಗಳು ಅಸಮರ್ಥರು ಅಂತೇಳಿ ಅವರು ಪ್ರೂವ್ ಮಾಡಿ ತೋರಿಸಿದ್ದಾರೆ. ಆದರೆ ಇದರ ಬದಲಾವಣೆ ಆಗಬೇಕಂದ್ರೆ ಮತ್ತೆ ಅವರ ಹಿಂದೆ ನೀವು ಹೋದರೆ ಕಾಲಗಳು ಕಳೆದರೂ ಇದು ಬದಲಾವಣೆ ಆಗಲ್ಲ. ಇದು ದೊಡ್ಡ ತಾರತಮ್ಯ ಆಗಿದೆ. ನಾನು ಇಲ್ಲಿ ಹೆಗಡೆ ನಗರದಲ್ಲಿ ಒಂದು ನಿರಾಶ್ರಿತರ ಒಂದು ಹೋರಾಟಕ್ಕೆ ನಾನು ಬಂದಿದ್ದೆ. ಅವರಿಗೆ ಇಲ್ಲಿಂದ 10 ಕಿಲೋಮೀಟರ್ ದೂರದಲ್ಲಿ ಅಲ್ಲಿ ಒಂದು ಕಾಡು ಪ್ರದೇಶ ಅಲ್ಲಿ ಹೋಗಿ ಹಾಕಿದರು ಸರ್. ನಾನಲ್ಲಿಗೆ ಹೋಗಿ ಅವರ ಪರವಾಗಿ ಧ್ವನಿ ಎತ್ತಬೇಕಾದ್ರೆ ನನ್ನ ಮುಂದೆ ಹಾವು ಬಂತು. ಹಾವನ್ನು ಹಿಡಿದು ಈ ರೀತಿ ಮೀಡಿಯಾದಲ್ಲಿ ನಾನು ತೋರಿಸಿದೆ. ಎಂಥ ಪ್ರದೇಶದಲ್ಲಿ ತಂದು ಹಾಕಿದ್ದೀರಾ? ನಿಮಗೆ ಕನಿಷ್ಠ ಮಾನವೀಯ ಸೌಜನ್ಯ ಆದರೂ ಇಲ್ವಾ? ಒಂದು ಮಾನವೀಯತೆ ಇಲ್ವಾ ಅಂಥೇಳಿ ಶಾಮನೂರು ಶಿವಶಂಕರಪ್ಪನವರಿಗೆ ನಾವು ಮನವಿ ಕೊಟ್ವಿ, ಇವರಿಗೆ ರಿಹಾಬಿಲೇಷನ್ನು ಈ ಸಿಟಿಯಲ್ಲಿ ಕೊಡಬೇಕು ಅಂತೇಳಿ. ಆದರೆ ಅವರು ಧ್ವನಿ ಎತ್ತಲಿಲ್ಲ. ನಾನು ನಂತರ ಅದನ್ನು ಮುಖ್ಯಮಂತ್ರಿಗೆ ಕರೆಸ್ಪಾಂಡೆನ್ಸ್ ಮಾಡಿದೆ ಮತ್ತು ವಸತಿ ಸಚಿವರಿಗೆ ಕರೆಸ್ಪಾಂಡೆನ್ಸ್ ಮಾಡಿದೆ. ಯಾಕಂದರೆ ಇವ್ರು ಮಾಡಲಿಲ್ಲ ಅಂದರೆ ಏನು ಮಾಡಬೇಕಂತ SDP ಗೊತ್ತಿದೆ. ಜನರಿಗೆ ಗೊತ್ತಿಲ್ಲದೆ ಇರ್ಬೋದು, ನಮಗೆ ಗೊತ್ತಿದೆ ಯಾವ ಕೆಲಸ ಎಲ್ಲಿಂದ ಮಾಡಿಸ್ಬೇಕು, ಯಾವ ಗ್ರ್ಯಾಂಟು ಎಲ್ಲಿಂದ ಬರ್ತದೆ, ಅದನ್ನು ಹೇಗೆ ಎಕ್ಸ್ಪೆನ್ಸ್ ಮಾಡಬೇಕು. ನಾನು ಒಂದು ಭರವಸೆಯನ್ನು ಕೊಡ್ತಾ ಇದ್ದೇನೆ, ಭ್ರಷ್ಟಾಚಾರ ರಹಿತವಾಗಿ ಒಂದೇ ₹1 ನಿಮ್ಮ ಏನು ಅನುದಾನದಲ್ಲಿ ನಾನು ಟೀ ಕೂಡ ಕುಡಿಯೋದಿಲ್ಲ. ಯಾಕಂದರೆ ನಾನು ಪ್ರಾಮಾಣಿಕ ರಾಜಕಾರಣ ಮಾಡಲಿಕ್ಕೆ ಬಂದಂಥವನು. ನನಗೆ ನಿಮ್ಮ ದುಡ್ಡಲ್ಲಿ ಟೀ ಕುಡಿಯುವಂಥ ಅನಿವಾರ್ಯತೆ ನನಗಿಲ್ಲ. ನನಗೆ ಆ ಭಗವಂತ ಸಾಕಷ್ಟು ಕೊಟ್ಟಿದ್ದಾನೆ. ನನ್ನ ಮನೆ ನಡೀತಾ ಇದೆ, ನನ್ನ ಕುಟುಂಬ ನಡೀತಾ ಇದೆ. ನಿಮ್ಮ ಅನುದಾನ ಏನಿದೆ 100% ಇಲ್ಲಿಯ ಡೆವಲಪ್ಮೆಂಟಿಗೆ ನಾನು ಬಳಸ್ಕೊಡ್ಲಿಕ್ಕೆ ನಾನು ಕಟಿಬದ್ಧನಾಗಿದ್ದೇನೆ ಅಂತ ಭರವಸೆಯನ್ನು ಕೊಡ್ತೇನೆ ಸರ್. ನಾನು ಅಂದರೆ ಅಫ್ಸರ್ ಕೊಡ್ಲಿಪೇಟ್ ಅವರಿಗೆ ಇಲ್ಲಿರ್ತಕ್ಕಂಥ ಕನಸುಗಳು ಏನು ಸರ್ ಈ ಕ್ಷೇತ್ರದ ಬಗ್ಗೆ? ನನಗೆ ಬಹಳ ದೊಡ್ಡ ಕನಸಿರುವಂಥದ್ದು, ಇಲ್ಲಿರುವಂಥ ಜನರ ಆರೋಗ್ಯದ ಗುಣಮಟ್ಟ ಸುಧಾರಿಸಬೇಕು. ಉದ್ಯೋಗಕ್ಕಾಗಿ ಇವರಿಗೆ ಸೆಲ್ಫ್ ಎಂಪ್ಲಾಯ್ಮೆಂಟಿಗೆ ಬೇಕಾಗಿ ಕೌಶಲ್ಯ ಅಭಿವೃದ್ಧಿ ಆಗಬೇಕು. ಮತ್ತು ಈ ವಾರ್ಡ್ ಈ ಕ್ಷೇತ್ರದಲ್ಲಿ ಒಳಚರಂಡಿ ಒಳ್ಳೆ ರೀತಿಯಲ್ಲಿ ಆಗಬೇಕು, ರಸ್ತೆಗಳು ವಿಸ್ತಾರ ಆಗಬೇಕು, ಹಾಸ್ಪಿಟಲ್ ಬರಬೇಕು, ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಬರಬೇಕು, ಶಿಕ್ಷಣ ಸಂಸ್ಥೆಗಳು ಬರಬೇಕು, ಇದೇ ರೀತಿಯಾಗಿ ಇನ್ಸ್ಟಿಟ್ಯೂಷನ್ಗಳು ಬರಬೇಕು. ನಮ್ಮ ಯುವಕರಿಗೆ ಎಲ್ಲ ಗೌರ್ಮೆಂಟ್ ಜಾಬಿಗೆ ಡಿಪೆಂಡ್ ಆದರೆ ಆಗಲ್ಲ. ನಾವು ಅವರಿಗೆ ಅವರಲ್ಲಿರುವಂಥ ಕೌಶಲ್ಯವನ್ನು ತಯಾರು ಮಾಡಿ ಅವರಿಗೆ ಸೆಲ್ಫ್ ಎಂಪ್ಲಾಯ್ಮೆಂಟಿಗೆ ಇದು ಮಾಡಬೇಕಂದ್ರೆ ಸರ್ಕಾರದ ವತಿಯಿಂದನೇ ತುಂಬ ಸ್ಕೀಮ್ಗಳಿವೆ. ಅಂಥ ಇನ್ಸ್ಟಿಟ್ಯೂಷನ್ಗಳು, ಟ್ಯೂಟೋರಿಯಲ್ಗಳು ಬರಬೇಕು. ಸರ್ಕಾರ ಫ್ರೀ ಆಫ್ ಕಾಸ್ಟ್ ಅವರಿಗೆ ಟ್ರೈನಿಂಗ್ ಕೊಡಬೇಕು. ಮತ್ತು ಇಲ್ಲಿರುವಂಥ ಮಹಿಳೆಯರಿಗೆ ವಿಶೇಷವಾಗಿ ಒಂದು ಹೆರಿಗೆ ಹಾಸ್ಪಿಟ್ಲು ಬರಬೇಕು ಸರ್. ಇದು ನೀಡ್ ಆಫ್ ದ ಅವರ್. ಇದು ಒಂದು ತಿಂಗಳಿಗೆ 70ರಿಂದ 80 ಹೆರಿಗೆಗಳಾಗ್ತವೆ ಇಲ್ಲಿ. ಅದೆಲ್ಲವೂ ಕೂಡ ಖಾಸಗಿ ಹಾಸ್ಪಿಟ್ಲಿಗೆ ರೆಫರ್ ಮಾಡ್ತಾರೆ. ಎಲ್ಲೋಯ್ತಕ್ಕೆ ಸರ್? ಬಡವರು ಎಲ್ಲೋಗ್ತಾರೆ? ಒಂದು ಹೆರಿಗೆ ಹಾಸ್ಪಿಟ್ಲಿಗೆ ನೀವು ಖಾಸಗಿ ಹಾಸ್ಪಿಟ್ಲಿಗೆ ರೆಫರ್ ಮಾಡಿದರೆ 50,000 ರೂಪಾಯಿ ಇಟ್ಕೊಂಡು ಹೋಗಬೇಕು. ಅವರ ಇಡೀ ಜೀವಮಾನದಲ್ಲಿ ದುಡಿದ್ರೆ 50,000 ಬ್ಯಾಂಕ್ ಬ್ಯಾಲೆನ್ಸ್ ಇರಲ್ಲ. ಎಲ್ಲೋ ಚಿನ್ನನೋ ಅಥವಾ ಅಡವಿ ಇಟ್ಟು ಅಥವಾ ಗಿರಿವಿ ಇಟ್ಟು ಅಥವಾ ಸಾಲ ಸೋಲ ಮಾಡಿ ಅವ್ರು ಮಾಡ್ತಾರೆ. ಯಾಕಂದರೆ ಆರೋಗ್ಯದ ಪ್ರಶ್ನೆ. ಯಾಕೆ ಸರ್ಕಾರ ಇದನ್ನು ಫ್ರೀ ಆಫ್ ಕಾಸ್ಟ್ ಕೊಡಲಿಕ್ಕೆ ಸಾಧ್ಯ ಇಲ್ಲ? ಇದು ನನ್ನ ಕನಸು. ಇಲ್ಲಿರುವಂಥ ಮಹಿಳೆಯರಿಗೆ ಉತ್ತಮ ಆರೋಗ್ಯ, ಒಂದು ಶಿಕ್ಷಣ, ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲು, ಫುಲ್ ಪ್ಲೆಡ್ಜ್ ಓರ್ವ ಪ್ರಸೂತಿ ತಜ್ಞೆ ಡಾಕ್ಟರ್ ಸ್ಪೆಷಲಿಸ್ಟನ್ನು ಅಪಾಯಿಂಟ್ ಮಾಡಬೇಕು. ಇದು ನನ್ನ ಕನಸುಗಳು ಸರ್. ಥ್ಯಾಂಕ್ ಯು ಸರ್, ಕರ್ನಾಟಕ ಟಿವಿ ಜೊತೆ ಮಾತಾಡಿದ್ದಕ್ಕೆ. ಥ್ಯಾಂಕ್ ಯು ಧನ್ಯವಾದ. ಅಂದರೆ ಇಲ್ಲಿ ಸಾಕಷ್ಟು ಅಭಿವೃದ್ಧಿಗಳನ್ನ ಹೊಂದಬೇಕು. ಯಾಕಂದರೆ ಏನು ಅಪ್ಸರ ಕೊಡ್ಲಿಪೇಟೆ ಅವರು ಸಾಕಷ್ಟು ಒಂದು ಕನಸುಗಳನ್ನ ಇಟ್ಕೊಂಡಿದ್ದಾರೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ. ಅವ್ರಿಗೆ ಏನಪ್ಪ ಅಂತಂದರೆ ಮುಂದಿನ ದಿನಗಳಲ್ಲಿ ಏನಾದರೂ ಅವಕಾಶ ಸಿಕ್ಕರೆ ಅದನ್ನು ಮಾಡಲಿ ಅಂತೇಳಿ ನಮ್ಮ ಕರ್ನಾಟಕ ಟಿವಿ ಆಶೆ ಆಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಹೇಮಂತ್ ಜೊತೆ ಸಂಗಮೇಶ್ ಸತ್ತಿಗೆರೆ, ಕರ್ನಾಟಕ ಟಿವಿ, ದಾವಣಗೆರೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.